ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ಬಿಳಿಯ ಚಿಗುರು ಮರದ ಕೊಂಬೆಯ ಮೇಲೆ ಒಂದು ಚಿಕ್ಕ ಗುಬ್ಬಚ್ಚಿ ವಾಸಿಸುತ್ತಿತ್ತು. ಅವಳ ಹೆಸರು ಚಿಕ್ಕು. ಅವಳು ಎಷ್ಟು ಚಿಕ್ಕಳೋ ಅಷ್ಟು ಚುರುಕು, ಉತ್ಸಾಹದಿಂದ ತುಂಬಿರುವ ಹಕ್ಕಿ. ಪ್ರತಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಕಿರುಚುತ್ತಾ ಹಳ್ಳಿಯ ಮಕ್ಕಳನ್ನು ಎಬ್ಬಿಸುವುದು ಅವಳ ಹವ್ಯಾಸ. ಎಲ್ಲರೂ ಆಕೆಯನ್ನು ಪ್ರೀತಿಸುತ್ತಿದ್ದರು. ಆದರೆ ಆ ವರ್ಷದ ದೀಪಾವಳಿ ದಿನಗಳು ಹತ್ತಿರ ಬರುತ್ತಿದ್ದಂತೆ ಚಿಕ್ಕು ತುಂಬ ಚಿಂತೆಯಲ್ಲಿ ಮುಳುಗಿತ್ತು. ಹಳ್ಳಿಯ ಪ್ರತಿಯೊಂದು ಮನೆಯೂ ಅಲಂಕಾರ, ದೀಪಗಳು, ಹೂವುಗಳು, ಹಬ್ಬದ ಸದ್ದುಗದ್ದಲ. ಎಲ್ಲರೂ ಶ್ರೀಲಕ್ಷ್ಮಿಯ ಪೂಜೆಗೆ ಸಿದ್ಧರಾಗಿದ್ದರು. ಆದರೆ ಚಿಕ್ಕು, ಅವಳಿಗೆ ಮನೆ ಇರಲಿಲ್ಲ, ದೀಪವಿಲ್ಲ, ಹೂವಿಲ್ಲ, ಹಣ್ಣಿಲ್ಲ. ದೇವಿಯ ಪೂಜೆ ಹೇಗೆ ಮಾಡಲಿ? ನಾನೂ ಕೂಡ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕೆಂದು ಬಯಸುತ್ತೇನೆ ಎಂದು ಅವಳು ತನ್ನ ಕಣ್ಣನ್ನು ಕಿರುಕೊಂಡು ಆಕಾಶದತ್ತ ನೋಡಿದಳು. ಆದರೆ ನಾನು ಬಡ ಹಕ್ಕಿ, ನನ್ನ ಬಳಿ ಹೂವುಗಳೂ ಇಲ್ಲ, ಎಣ್ಣೆಯೂ ಇಲ್ಲ, ದೀಪವೂ ಇಲ್ಲ. ಆಕೆಯ ಗೆಳತಿ ಗಂಗೆ ಒಂದು ಹಸಿರು ತೊಗಟೆಯ ಮೇಲೆ ಬಾಳುವ ಕಪ್ಪೆ ನಕ್ಕು ಹೇಳಿತು, ಓ ಚಿಕ್ಕು, ಲಕ್ಷ್ಮೀದೇವಿ ಬಂಗಾರದ ದೀಪಗಳ ಬಳಿ ಮಾತ್ರ ಬರುತ್ತಾಳೆ. ನೀನು ಹಕ್ಕಿ, ನಿನ್ನ ಬಳಿ ಬಂಗಾರ ಎಲ್ಲಿ? ಆ ಮಾತು ಕೇಳಿ ಚಿಕ್ಕು ಒಂದು ಕ್ಷಣ ಚಿಂತೆಗೊಂಡರೂ ನಗುತ್ತಾಳೆ. ಅಮ್ಮ ಲಕ್ಷ್ಮಿ ಬಂಗಾರದೊಳಗೆ ಅಲ್ಲ, ಮನಸ್ಸಿನೊಳಗೆ ಬರುತ್ತಾಳೆ. ದೀಪಾವಳಿಯ ಬೆಳಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಚಿಕ್ಕು ತನ್ನ ಕೆಲಸ ಶುರು ಮಾಡಿದಳು. ಅವಳು ಅರಣ್ಯದೊಳಗೆ ಹಾರಿದಳು. ಅಲ್ಲೊಂದು ಹಳದಿ ಚಮಂತಿ ಹೂ ಕಂಡು ಅದನ್ನು ಮುಟ್ಟದೆ ಅದರ ಸುಗಂಧವನ್ನು ಹೃದಯದಲ್ಲಿ ಸಂಗ್ರಹಿಸಿದಳು. ಇದು ನನ್ನ ಹೂವು ಎಂದು ಅವಳು ಅಲೆಯುತ್ತಾ ಹೇಳಿದಳು. ನಂತರ ಅವಳು ಹಳ್ಳಿಯ ಹತ್ತಿರದ ಹೊಲದ ಬಳಿ ಹಾರಿದಳು. ಅಲ್ಲಿ ಒಬ್ಬ ಬಡ ರೈತ ತನ್ನ ಮಕ್ಕಳ ಜೊತೆ ಮನೆಗೆ ಹಬ್ಬಕ್ಕೆ ಬರುವ ಮುನ್ನ ದೇವರಿಗೆ ಧನ್ಯವಾದ ಹೇಳುತ್ತಿದ್ದ. ರೈತನ ಮುಖದಲ್ಲಿ ಸಂತೋಷದ ಕಿರಣ. ಅದನ್ನು ನೋಡಿ ಚಿಕ್ಕು ತನ್ನ ಹೃದಯದಲ್ಲಿ ಸಂತೋಷ ತುಂಬಿಕೊಂಡಳು. ಇದು ನನ್ನ ಹಣ್ಣಿನ ಸಿಹಿ ಎಂದು ಅವಳು ನುಡಿದಳು. ಅವಳು ಕೊನೆಗೆ ಕೊಳದ ಬಳಿಗೆ ಹೋದಳು. ನೀರಿನ ಮೇಲೆ ಆಕಾಶದ ಪ್ರತಿಬಿಂಬ ಚೆಲ್ಲಿತ್ತು. ಅದನ್ನು ನೋಡಿ ಅವಳು ಕಣ್ಣ ಮುಚ್ಚಿ ಪ್ರಾರ್ಥಿಸಿದಳು. ಓ ದೇವಿ ಲಕ್ಷ್ಮಿ, ನನ್ನ ಪೂಜೆ ಚಿಕ್ಕದಾದರೂ ಸತ್ಯದಿಂದಿರಲಿ. ನನ್ನ ಹೃದಯದ ಬೆಳಕು ನಿನಗೆ ಕಾಣಲಿ. ಅವಳು ಒಂದು ಚಿಕ್ಕ ಕಡ್ಡಿ ತೆಗೆದುಕೊಂಡು ಅದನ್ನು ಮಣ್ಣಿನಲ್ಲಿ ನಾಟಿದಳು. ಅದರ ತುದಿಯಲ್ಲಿ ಒಂದು ಒಣ ಎಲೆ ಇಟ್ಟು ಅದನ್ನು ದೀಪವೆಂದು ಭಾವಿಸಿದಳು. ನಂತರ ಸೂರ್ಯನ ಕಿರಣಗಳು ಆ ಎಲೆಯ ಮೇಲೆ ಬಿದ್ದಾಗ ಅದು ಬೆಳಕಿನಂತೆ ಹೊಳೆಯಿತು. ಇಗೋ ನನ್ನ ದೀಪ ಎಂದು ಅವಳು ಸಂತೋಷದಿಂದ ಕೂಗಿದಳು. ಸಂಜೆ ಬರುವಾಗ ಎಲ್ಲಾ ಮನೆಗಳಲ್ಲಿ ದೀಪಗಳು ಹಚ್ಚಲ್ಪಟ್ಟವು. ಹಳ್ಳಿಯು ಬೆಳಕಿನಲ್ಲಿ ಮಿನುಗುತ್ತಿದ್ದಿತು. ಚಿಕ್ಕು ತನ್ನ ಮರದ ಕೊಂಬೆಯಲ್ಲಿ ಕುಳಿತಿದ್ದಳು. ಎಲೆದೀಪದ ಮುಂದೆ ಕಣ್ಣು ಮುಚ್ಚಿಕೊಂಡು ಪೂಜೆ ಮಾಡುತ್ತಿದ್ದಳು. ಅವಳ ಹೃದಯದಿಂದ ಪ್ರಾಮಾಣಿಕ ಪ್ರಾರ್ಥನೆ ಹೊರಹೊಮ್ಮಿತು. ಲಕ್ಷ್ಮೀದೇವಿ, ನಿನ್ನನ್ನು ನಾನು ಬಂಗಾರದ ತಟ್ಟೆಯಲ್ಲಿ ಪೂಜಿಸಲು ಸಾಧ್ಯವಿಲ್ಲ, ಆದರೆ ನನ್ನ ಮನಸ್ಸು ಶುದ್ಧವಾಗಿದೆ. ದಯವಿಟ್ಟು ನನ್ನ ಸಣ್ಣ ದೀಪದತ್ತ ಒಮ್ಮೆ ನೋಡು. ಅದಾದ ಕ್ಷಣದಲ್ಲಿ ಗಾಳಿ ನಿಂತಿತು. ಆಕಾಶದಲ್ಲಿ ಮೃದುವಾದ ಬೆಳಕು ಹರಡಿತು. ಎಲ್ಲಾ ದೀಪಗಳಿಗಿಂತ ಹೆಚ್ಚು ಪ್ರಕಾಶಮಾನವಾದ ಒಂದು ಕಿರಣ ನೇರವಾಗಿ ಚಿಕ್ಕುವಿನ ಎಲೆ ದೀಪದ ಮೇಲೆ ಬಿದ್ದಿತು. ಚಿಕ್ಕು ಕಣ್ಣು ತೆರೆಯುವಷ್ಟರಲ್ಲಿ ಅವಳ ಮುಂದೆ ಸುಂದರ ರೂಪದ ಮಹಿಳೆ ನಿಂತಿದ್ದಳು. ಬಂಗಾರದ ಆಭರಣಗಳಿಂದ ಕಂಗೊಳಿಸುತ್ತಿದ್ದಳು. ಆದರೆ ಕಣ್ಣುಗಳಲ್ಲಿ ಮೃದುತನ. ಚಿಕ್ಕು, ಅಂದಳು ಲಕ್ಷ್ಮೀದೇವಿ ಮೃದುವಾಗಿ, ನೀನು ನನಗೆ ಮಾಡಿದ ಪೂಜೆ ಅತ್ಯಂತ ಅಮೂಲ್ಯ. ಇತರರು ಬಂಗಾರದ ದೀಪ ಹಚ್ಚುತ್ತಾರೆ, ನೀನು ನಿನ್ನ ಮನಸ್ಸಿನ ಬೆಳಕಿನ ದೀಪವನ್ನು ಹಚ್ಚಿದ್ದೀಯಾ? ಚಿಕ್ಕು ಅಚ್ಚರಿಪಟ್ಟು ಕಂಪಿಸುತ್ತಾ ಹೇಳಿತು, ಅಮ್ಮ, ನನಗೆ ನಿನ್ನ ಆಶೀರ್ವಾದ ಬೇಕಷ್ಟೇ. ನನಗೆ ಸೌಖ್ಯ ಕೊಡು, ಭಕ್ತಿ ಕೊಡು. ದೇವಿ ನಗುತ್ತಾ ತನ್ನ ಕಿರೀಟದಿಂದ ಒಂದು ಚಿಕ್ಕ ಕಣದಂತ ಬಂಗಾರದ ಬೆಳಕಿನ ಕಣವನ್ನು ಚಿಕ್ಕುವಿನ ಹೃದಯದೊಳಗೆ ಬಿಟ್ಟಳು. ನಿನ್ನ ಹೃದಯವೇ ನಿಜವಾದ ದೇವಸ್ಥಾನ, ಅಂದಳು ಅವಳು. ಅಲ್ಲಿ ಶುದ್ಧತೆ ಇದ್ದರೆ ಲಕ್ಷ್ಮಿ ಸದಾ ಇರುತ್ತಾಳೆ. ಮರುದಿನ ಬೆಳಗ್ಗೆ ಚಿಕ್ಕು ಎದ್ದಾಗ ಅಚ್ಚರಿ ದೃಶ್ಯ ಕಂಡಿತು. ಅವಳು ಹಾರುತ್ತಿದ್ದ ಮರದ ಸುತ್ತಲೂ ಚಿಕ್ಕ ಚಿನ್ನದ ಬಿಂದುಗಳು ಹೊಳೆಯುತ್ತಿವೆ. ಅದು ಬಂಗಾರವಲ್ಲ, ಆದರೆ ಬೆಳಕಿನ ಕಣಗಳು. ಹಳ್ಳಿಯ ಮಕ್ಕಳು ಅದನ್ನು ನೋಡಿ ಆಶ್ಚರ್ಯಗೊಂಡರು. ಈ ಮರದ ಬಳಿ ಏನೋ ದೇವಿಯ ಕೃಪೆ ಬಿದ್ದಿದೆ ಎಂದು ಅವರು ಕೂಗಿದರು. ಹಳ್ಳಿಯ ಹಿರಿಯರು ಬಂದು ಆ ಸ್ಥಳದಲ್ಲಿ ಚಿಕ್ಕ ದೇವಸ್ಥಾನ ನಿರ್ಮಿಸಿದರು. ಅದಕ್ಕೆ ಹೆಸರಿಟ್ಟರು ಲಕ್ಷ್ಮೀ ಚಿಕ್ಕು ಮಂದಿರ. ಆ ದಿನದಿಂದ ಪ್ರತಿ ದೀಪಾವಳಿಗೆ ಹಳ್ಳಿಯ ಜನರು ಮೊದಲು ಆ ಮರದ ಬಳಿ ಬಂದು ಒಂದು ದೀಪ ಹಚ್ಚುತ್ತಿದ್ದರು. ಚಿಕ್ಕುವಲ್ಲಿ ಹಾರುತ್ತಾ ದೇವಿಯ ನಾಮಸ್ಮರಣೆ ಮಾಡುತ್ತಾ ಹರ್ಷದಿಂದ ದಿನಗಳೆಯುತ್ತಿತ್ತು. ದೀಪಾವಳಿಯ ಅರ್ಥ ಕೇವಲ ದೀಪ ಹಚ್ಚುವುದು ಅಥವಾ ಬಂಗಾರದ ಅಲಂಕಾರ ಅಲ್ಲ. ಅದರ ಅರ್ಥ ಮನಸ್ಸಿನ ಕತ್ತಲೆಯನ್ನು ನೀಗಿಸಿ ಒಳಗಿನ ಬೆಳಕನ್ನು ಬೆಳಗುವುದು. ಚಿಕ್ಕೂದೇವಿಯ ಪೂಜೆಗೆ ದೊಡ್ಡ ವಸ್ತುಗಳನ್ನು ಬಳಸಲಿಲ್ಲ.
ಅವಳ ಬಳಿ ಹಣವಿರಲಿಲ್ಲ, ಹೂವಿರಲಿಲ್ಲ, ದೀಪವಿರಲಿಲ್ಲ. ಆದರೆ ಅವಳ ಬಳಿ ಶುದ್ಧ ಮನಸ್ಸು ಇತ್ತು. ಲಕ್ಷ್ಮೀದೇವಿಯು ಬಂಗಾರದ ಮಂದಿರಗಳಲ್ಲಿ ಮಾತ್ರವಲ್ಲ, ಪ್ರಾಮಾಣಿಕ ಹೃದಯಗಳಲ್ಲಿ ವಾಸಿಸುತ್ತಾಳೆ. ದೀಪಾವಳಿಯ ನಿಜವಾದ ಬೆಳಕು ಎಂದರೆ ಕೃತಜ್ಞತೆಯ ಬೆಳಕು, ಪ್ರಾಮಾಣಿಕತೆಯ ಬೆಳಕು ಮತ್ತು ದಯೆಯ ಬೆಳಕು. ಆ ಚಿಕ್ಕ ಗುಬ್ಬಚ್ಚಿಯ ಕಥೆ ನಮಗೆ ಹೇಳುವುದೇ ಇದು. ನಿನ್ನ ಹೃದಯವೇ ನಿಜವಾದ ದೀಪ, ಅದನ್ನು ಹಚ್ಚು, ಲೋಕವೇ ಬೆಳಗುತ್ತದೆ. ಆ ಹಳ್ಳಿಯು ಇಂದಿಗೂ ಚಿಕ್ಕು ಹಳ್ಳಿ ಎಂದು ಪ್ರಸಿದ್ಧಿಯಾಗಿದೆ. ಪ್ರತಿ ದೀಪಾವಳಿಗೆ ಮಕ್ಕಳು ಹೂವುಗಳು, ಎಲೆಗಳು ಮತ್ತು ಸಣ್ಣ ಕಾಗದದ ದೀಪಗಳನ್ನು ಅಲಂಕರಿಸಿ ಚಿಕ್ಕು ಪೂಜೆ ಮಾಡುತ್ತಾರೆ. ಅವರು ಹಾಡುತ್ತಾರೆ, ಬಂಗಾರ ಬೇಡ, ಹೃದಯದ ಬೆಳಕೇ ಸಾಕು, ಲಕ್ಷ್ಮೀ ತಾಯಿ ಬರುವಳೆಂಬ ನಂಬಿಕೆಯೊಂದೇ ಸಾಕು. ಆ ಹಳ್ಳಿಯ ಮೇಲಿನ ಆಕಾಶದಲ್ಲಿ ಪ್ರತಿ ದೀಪಾವಳಿಗೂ ಒಂದು ಚಿಕ್ಕ ಗುಬ್ಬಚ್ಚಿ ಹಾರಾಡುತ್ತಿರುವಂತೆ ಕಾಣುತ್ತದೆ. ಅದು ಚಿಕ್ಕು, ತನ್ನ ಬೆಳಕಿನಿಂದ ಎಲ್ಲರ ಹೃದಯಗಳನ್ನು ಪ್ರಕಾಶಮಾನಗೊಳಿಸುತ್ತಿರುವ ದೇವಿಯ ಕೃಪೆಯ ಪ್ರತೀಕ.